ನಮಸ್ಕಾರ ನಮ್ಮ ಕರ್ನಾಟಕ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಇವಳೆ. ವೀಕ್ಷಕರೇ, ಇವತ್ತಿನ ದಿನ ನಮ್ಮ ಜೊತೆ ಇರತಕ್ಕಂಥದ್ದು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ರಾಜ್ಯ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ನಾಗೇಶ್ ಗೋಲ್ಶೆಟ್ಟಿ ಅವರು ಈಗೇನು ಪ್ರಧಾನಮಂತ್ರಿ ಅವರನ್ನ ಭೇಟಿ ಮಾಡ್ತಕ್ಕಂಥ ಕೆಲವೊಂದಿಷ್ಟು ವಿಷಯಗಳ ಕುರಿತು ಈಗಾಗಲೇ ಸುದ್ದಿಗೋಷ್ಠಿಗಳನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ನಮ್ಮ ಜೊತೆ ನೇರವಾಗಿ ಸಿಕ್ಕಿರ್ತಕ್ಕಂಥದ್ದು ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್, ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಕೂಡ ಧನ್ಯವಾದಗಳು. ಸರ್, ಇವಾಗ ತಾವು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿಗಳಾಗಿ ತುಂಬಾ ನಿರಂತರವಾಗಿ ಕ್ರಿಯಾಶೀಲರಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವಾಗ ಪ್ರಧಾನಮಂತ್ರಿಗಳನ್ನು ಕೂಡ ಭೇಟಿ ಮಾಡಲಿಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಈಗ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡ್ತಾ ಇದ್ದಾರಲ್ಲ ಸರ್, ತಮ್ಮ ಉದ್ದೇಶ ಏನು ಮತ್ತು ಅವ್ರ ಮುಂದೆ ಯಾವ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು? ಇದೇ 2026ನೇ ಇಸ್ವಿಯ ಫೆಬ್ರವರಿ 20ನೇ ತಾರೀಕು ನಾವು ಈ ದೇಶದ ಪ್ರಧಾನಿಗಳಾಗಿರುವಂಥ ಶ್ರೀಯುತ ನರೇಂದ್ರ ಮೋದಿಜಿಯವರನ್ನು ಸನ್ಮಾನ್ಯ ಕೇಂದ್ರ ಮಂತ್ರಿಗಳು, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಬೆಳಗಾವಿಯ ಸುವರ್ಣ ವಿಧಾನಸೌಧದ ನಿರ್ಮಾತೃಗಳು ಆಗಿರುವಂಥ ಉತ್ತರ ಕರ್ನಾಟಕದ ಬಗ್ಗೆ ಕಳಕಳಿ ಇರುವಂಥ ನಾಯಕರಾಗಿರುವ ಶ್ರೀಯುತ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಾವು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಮುಖಂಡರು ಹಾಗೂ ದಕ್ಷಿಣ ಕರ್ನಾಟಕ ಮೈಸೂರು ರಾಜ್ಯ ರಚನಾ ಒತ್ತಾಯ ವೇದಿಕೆಯ ಸದಸ್ಯರು ಜಂಟಿಯಾಗಿ ಪ್ರಧಾನಿಗಳನ್ನು ಭೇಟಿಯಾಗಲಿದ್ದೇವೆ. ಇದರ ಉದ್ದೇಶ ಏನು ಅಂತಂದರೆ, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂಥ ನಮ್ಮ ಹೋರಾಟಕ್ಕೆ ಪ್ರಧಾನಿಗಳು ಸ್ಪಂದಿಸಲಿದ್ದಾರೆ. ಅವರ ಭೇಟಿಯ ಸಂದರ್ಶನದ ಸಮಯಾವಕಾಶ ನಮಗೆ ನಿಗದಿಯಾಗಿದೆ. ಹಾಗಾಗಿ ನಾವು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ, ಆಡಳಿತಾತ್ಮಕ ಅನುಕೂಲಕ್ಕಾಗಿ, ತಾರತಮ್ಯ ನಿವಾರಣೆಗಾಗಿ, ಸ್ವಾಭಿಮಾನ ಸಮೃದ್ಧಿಯ ಉತ್ತರ ಕರ್ನಾಟಕದ ಮತ್ತೊಂದು ಕನ್ನಡ ನಾಡನ್ನು ನಿರ್ಮಾಣ ಮಾಡುವುದಕ್ಕಾಗಿ, ಬಸವನಾಡನ್ನು ನಿರ್ಮಾಣ ಮಾಡುವುದಕ್ಕಾಗಿ ನಮ್ಮ ಉತ್ತರ ಕರ್ನಾಟಕ ಬಸವಾದಿ ಶರಣರ ನಾಡು, ಸಂತರ ನಾಡು, ಶರೀಫರ ನಾಡು, ಚೆನ್ನಮ್ಮನ ನಾಡು, ಸಂಗೊಳ್ಳಿ ರಾಯಣ್ಣನ ನಾಡು, ಇಂಥ ಒಂದು ಅದ್ಭುತವಾದಂಥ ಸಮೃದ್ಧ ಉತ್ತರ ಕರ್ನಾಟಕವನ್ನು ಮತ್ತೊಂದು ಕನ್ನಡ ನಾಡನ್ನು ಕಟ್ಟುವ ಸಲುವಾಗಿ ನಾವು ಪ್ರಧಾನಿಗಳನ್ನು ಭೇಟಿಯಾಗಿ ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸರ್, ಇವಾಗ ತಾವು ಪ್ರಧಾನಿಗಳನ್ನು ಭೇಟಿಯಾಗಿ ಉತ್ತರ ಕರ್ನಾಟಕವನ್ನು ಒಂದು ಬಸವನಾಡನ್ನು ಪ್ರತ್ಯೇಕವಾಗಿ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಒಂದು ಪ್ರಸ್ತಾವನೆಯನ್ನು ಅಲ್ಲಿ ಇಡ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರಿ ಸರ್. ಈ ಪ್ರತ್ಯೇಕ ರಾಜ್ಯಕ್ಕೆ ಪ್ರಧಾನಿಗಳು ಸಮ್ಮತಿ ಕೊಡ್ತಾರಾ? ಖಂಡಿತವಾಗಿಯೂ. ಅವರ ಮನ್ ಕಿ ಬಾತ್ನಲ್ಲಿ ಅನೇಕ ಸಾರಿ ಅವರು ಹೇಳಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಕಲ್ಪನೆ ಏನಿತ್ತು, ಚಿಕ್ಕ ರಾಜ್ಯ ಚೊಕ್ಕ ಆಡಳಿತ ಅನ್ನುವಂಥ ಪರಿಕಲ್ಪನೆಗೆ ಪ್ರಧಾನಿಗಳು ಭಾಳಷ್ಟು ಪೂರಕವಾಗಿ ಸ್ಪಂದಿಸ್ತಾರೆ ಅನ್ನುವಂಥ ಭರವಸೆ ಇದೆ. ಸರ್, ಇವಾಗ ಅಲ್ಲಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಈಗ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಅಂತ ಇದೆ ಅಲ್ಲ ಸರ, ಅಲ್ಲಿ ಯಾವೆಲ್ಲ ಸದಸ್ಯರುಗಳು ಹೋಗ್ತಾ ಇರ್ತಕ್ಕಂಥದ್ದು ಮತ್ತು ಅದ್ರ ಜೊತೆಗೆ ಬಾಹ್ಯವಾಗಿ ತಮಗೆಲ್ಲ ಯಾವ ರೀತಿಯಾಗಿರ್ತಕ್ಕಂಥ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಮತ್ತು ಉತ್ತರ ಕರ್ನಾಟಕದ ಜನ ಯಾವ ರೀತಿಯಾಗಿ ತಮಗೆ ಸ್ಪಂದನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸರ್? ಎಲ್ಲ ಮಾಧ್ಯಮ ಮಿತ್ರರು ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಈ ಒಂದು ವಿಚಾರವನ್ನು ಮಾಧ್ಯಮಗೋಷ್ಠಿಯ ಮುಖಾಂತರ ಎಲ್ಲ ಜನರಲ್ಲೂ ಕೂಡ ಬಿತ್ತರಿಸುವಂಥ ಪ್ರಯತ್ನವನ್ನು ಈಗಾಗಲೇ ಮಾಡಿದ್ದಾರೆ. ನಾವು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಗೌರವಾಧ್ಯಕ್ಷರು, ನಿಡಸೋಶಿಯ ಜಗದ್ಗುರುಗಳು, ಬಾಗಲಕೋಟೆ ಚರಂತಿ ಮಠದ ಜಗದ್ಗುರುಗಳಾಗಿರುವಂಥ ಡಾಕ್ಟರ್ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳು ಅವರು ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರು. ಅವರನ್ನು ಕೂಡ ಅವರ ಸಾನ್ನಿಧ್ಯದಲ್ಲಿ, ಅದೇ ರೀತಿಯಾಗಿ ಮಾಹಿತಿ ಹಕ್ಕು ಹೋರಾಟಗಾರರು, ಸಾಮಾಜಿಕ ಕಾರ್ಯಕರ್ತರು, ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಭೀಮಪ್ಪ ಗಡಾದವರು ಮತ್ತು ನಮ್ಮ ಬಾಗಲಕೋಟ್ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಸಭಾಪತಿಗಳು, ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಉಪಾಧ್ಯಕ್ಷರು ಆಗಿರುವಂಥ ಶ್ರೀಯುತ ಎ ದಂಡಿಯಾ ಅವರು, ನಾನು ನಾಗೇಶ್ ಗೋಲ್ಶೆಟ್ಟಿ, ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಹಾಗೂ ನಮ್ಮ ಬಾಗಲಕೋಟೆಯ ರೈತಪರ ಚಿಂತನೆಯುಳ್ಳವರು, ಮುಳುಗಡೆ ಹೋರಾಟ ಸಮಿತಿಯ ಹಿತೈಷಿಗಳು ಆಗಿರುವಂಥ ಶ್ರೀಯುತ ರವಿಕುಮಾರ್ ಕುಮಟಿಗಿಯವರು, ಅದೇ ರೀತಿಯಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿಯ ಸಂಚಾಲಕರು, ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಮಾರ್ಗದರ್ಶಕರು ಮತ್ತು ಉತ್ತರ ಕರ್ನಾಟಕ ಸ್ವಾಭಿಮಾನ ವೇದಿಕೆಯ ಮುಖಂಡರು ಆಗಿರುವಂಥ ಶ್ರೀಯುತ ಪ್ರಕಾಶ್ ಅಂತರ್ಗೊಂಡವರು, ನಾವು 6 ಜನ. ಅದೇ ರೀತಿಯಾಗಿ ದಕ್ಷಿಣ ಕರ್ನಾಟಕ ಅಂದರೆ ಮೈಸೂರು ರಾಜ್ಯ ರಚನಾ ಒತ್ತಾಯ ವೇದಿಕೆಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಮರಿಮಲ್ಲಯ್ಯ ಅವರು ಮತ್ತು ಮಹಿಳಾ ಮುಖಂಡರಾಗಿರುವಂಥ ಶ್ರೀಯುತ ವೀಣಾ ಮೇಡಮ್ ಅವರು, ನಾವು ಒಟ್ಟಾರೆ 8 ಜನರಿಗೆ ಅವಕಾಶ ಸಿಕ್ಕಿದೆ. ನಾವು 8 ಜನರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ನಾವೊಂದು ವಿನಂತಿಯನ್ನು ಕೂಡ ಮಾಡಿದ್ದೇವೆ ಕೇಂದ್ರ ಮಂತ್ರಿಗಳಲ್ಲಿ, ಇನ್ನೂ 4 ಜನರು ಪ್ರಮುಖರು ಬರಲಿಕ್ಕೆ ಅವಕಾಶ ಸಿಕ್ಕರೆ ನಮ್ಮ ಬೆಳಗಾವಿಯಿಂದ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂಥ ಶ್ರೀಯುತ
ಪ್ರಕಾಶ್ ದೇಸಾಯಿ ಅವರು ಹಾಗೂ ವಿಲಿನ್ ಕುಮಾರ್ ತಾರಿಹಾಳ್ ಅವರು ಮತ್ತು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಮಾಣಿಕ್ಯ ಚೆಲ್ಲೂರವರು, ಹಾಗೆ ನಮ್ಮ ಉತ್ತರ ಕರ್ನಾಟಕದ ಸಲಹೆಗಾರರು ವಿಜಯ ಮಹಾವಿದ್ಯಾಲಯದ ಡಾಕ್ಟರ್ ಬಸವರಾಜ್ ಗವಿಮಠ್ ಅವರು ಕೂಡ ಬರಬೇಕು ಅನ್ನೋಂಥ ನಮ್ಮ ಅಪೇಕ್ಷೆ ಇದೆ. ಇನ್ನು 4 ಜನರಿಗೆ ಸಂದರ್ಶನಕ್ಕೆ ಅವಕಾಶ ಸಿಕ್ಕರೆ ಖಂಡಿತವಾಗಿ ಈ 4 ಜನರೊಂದಿಗೆ ನಮ್ಮ ಪೂಜ್ಯ ಗುರುಗಳಾದಂಥ ಪ್ರಭು ಸ್ವಾಮೀಜಿಯವರ ನೇತೃತ್ವದಲ್ಲಿ ಸಾನ್ನಿಧ್ಯದಲ್ಲಿ ನಾವು ಈ ಭೇಟಿಯನ್ನು ಮಾಡ್ತಾ ಇದ್ದೇವೆ. ಇವಾಗ ಪ್ರಧಾನಮಂತ್ರಿಗಳನ್ನ ಭೇಟಿ ಆದ ತಕ್ಷಣ ಅಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಸರ್? ಅದಕ್ಕೆ ಸಂಬಂಧಪಟ್ಟಂತೆ ತಾವು ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಸರ್? ನಾವು ಪ್ರಧಾನಿಗಳ ಬಳಿ ಪ್ರಸ್ತಾವನೆ ಮಾಡುವಂಥ ವಿಷಯ ಏನು ಅಂತಂದರೆ, ಕರ್ನಾಟಕ ಏಕೀಕರಣದಲ್ಲಿ ಉತ್ತರ ಕರ್ನಾಟಕದ ಜನತೆಯ ಪಾತ್ರ ಏನಿದೆ ಅನ್ನುವಂಥದ್ದನ್ನು ಮನವರಿಕೆ ಮಾಡ್ತಾ ಇದ್ದೇವೆ. ಮತ್ತು ಕರ್ನಾಟಕ ಏಕೀಕರಣದಿಂದ ಇಲ್ಲಿಯವರೆಗೂ ನಮಗೆ ಯಾವುದೇ ರೀತಿಯಾಗಿ ಕೃಷಿ, ಶಿಕ್ಷಣ, ರಸ್ತೆ, ಸಾರಿಗೆ, ರಾಜಕಾರಣ, ಆರೋಗ್ಯ, ಮಾಧ್ಯಮ, ಉದ್ಯಮ, ಚಲನಚಿತ್ರೋದ್ಯಮ, ಪ್ರವಾಸೋದ್ಯಮ, ಧಾರ್ಮಿಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಆಗಿರುವಂಥ ಅನ್ಯಾಯ, ತಾರತಮ್ಯ, ಮಲತಾಯಿ ಧೋರಣೆಯನ್ನು ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದೇವೆ. ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಅಭಿವೃದ್ಧಿಯನ್ನು ಸಾಧಿಸಬೇಕು ಅನ್ನೋದಾದರೆ ನಾವು ಪ್ರತ್ಯೇಕ ರಾಜ್ಯವನ್ನು ಮಾಡಿಕೊಳ್ಳಲೇಬೇಕು. ಯಾಕೆಂದರೆ ಆಡಳಿತಾತ್ಮಕ ಅನುಕೂಲಕ್ಕಾಗಿ ಅಭಿವೃದ್ಧಿಯ ದೃಷ್ಟಿಯಿಂದ ಈಗಾಗಲೇ ದೇಶ ಸ್ವಾತಂತ್ರ್ಯ ಬಂದಾಗ ಕೇವಲ 15 ರಾಜ್ಯಗಳಿದ್ದವು. ಇವತ್ತು 30ಕ್ಕೂ ಅಧಿಕ ರಾಜ್ಯಗಳಿದ್ದು ಸನ್ಮಾನ್ಯ ಮೋದಿಜಿಯವರು ಇನ್ನೂ ಸುಮಾರು 10-15 ರಾಜ್ಯಗಳನ್ನು ಕೂಡ ರಚನೆ ಮಾಡುವಂಥ ಮನವೊಲಿಕೆಯನ್ನು ಇಟ್ಕೊಂಡಿದ್ದಾರೆ. ಅದನ್ನು ನಾವು ಅವರಿಗೆ ಸರಿಯಾದ ರೀತಿಯಲ್ಲಿ ಇಲ್ಲಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆದರೆ ನಮ್ಮ ಭಾಗದ ಯುವಕರು, ನಮ್ಮ ಭಾಗದ ಉದ್ಯಮಿಗಳು, ನಮ್ಮ ಭಾಗದ ರೈತರು, ನಮ್ಮ ಭಾಗದ ಮಹಿಳೆಯರು ಯಾವ ರೀತಿ ಸಂಪದ್ಭರಿತವಾಗಿ ಸಮೃದ್ಧಿಯಿಂದ ಬದುಕಬಹುದು ಅನ್ನೋದನ್ನು ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದೇವೆ. ಸರ್, ಇವಾಗ ಇನ್ನೊಂದು ನಾವು ವಿಶೇಷವಾಗಿ ನೋಡ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ, ತಾವು ಹಣೆ ಮೇಲೆ UK ಅಂತ ಹೇಳ್ಬಿಟ್ಟು ಉತ್ತರ ಕರ್ನಾಟಕದ ಒಂದು ನಕಾಶೆಯನ್ನು ಹಚ್ಚಿ ಹಾಕಿಸ್ಕೊಂಡಿರ್ತಕ್ಕಂಥದ್ದು, ಅದ್ರ ಜೊತೆಗೆ ಜೈ ಉತ್ತರ ಕರ್ನಾಟಕ ಅಂತಕ್ಕಂಥದ್ದನ್ನು ತಾವು ಬಲಗೈ ಮೇಲೆ ಹಚ್ಚೆಯ ಮೂಲಕ ಬರೆಸ್ಕೊಂಡಿರ್ತಕ್ಕಂಥದ್ದು, ಇದೊಂದು ವಿಶೇಷವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಏನು ಸರ್ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸೋದಾದರೆ ಏನು ಹೇಳ್ತೀರಾ? ನಾವು ಯಾವ ವಿಷಯದ ಕುರಿತು ಭಕ್ತಿಯನ್ನು ಇಟ್ಕೊಂಡಿರ್ತೇವೆ, ಶ್ರದ್ಧೆಯನ್ನು ಇಟ್ಕೊಂಡಿರ್ತೇವೆ, ಅದನ್ನು ನಮ್ಮ ಮೈ ಮೇಲೆ ಹಚ್ಚೆಯನ್ನು ಹಾಕಿಸ್ಕೊಳ್ಳುವಂಥದ್ದು ಪಾರಂಪರಿಕವಾಗಿ ಬಂದಿರುವಂಥ ಒಂದು ಸಂಪ್ರದಾಯ. ನಾನು ಈ ವಿಷಯದಲ್ಲಿ ಭಾಳ ಭಾವುಕನಾಗಿ ಮಾತಾಡ್ತಾ ಇದ್ದೇನೆ. ನನ್ನ ಬದುಕಿನ ಸಂಕಲ್ಪವೇ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯ ಮಾಡಬೇಕು. ಪ್ರತ್ಯೇಕ ರಾಜ್ಯ ಮಾಡಿದ ನಂತರ ನನ್ನ ಜೀವಮಾನ ಇರುವವರೆಗೂ ಕೂಡ ಅಭಿವೃದ್ಧಿಗಾಗಿ ಹೋರಾಟ ಮಾಡಬೇಕು ಅನ್ನುವಂಥದ್ದು ನನ್ನ ಜೀವಮಾನದ ಸಂಕಲ್ಪ ಆಗಿದೆ. ನಮ್ಮ ಸಂಕಲ್ಪವನ್ನು ನಮಗೆ ಪ್ರತಿನಿತ್ಯ ನೆನಪು ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಅದು ನನ್ನ ಹಣೆ ಬರಹವನ್ನು ನನ್ನೊಬ್ಬನದಲ್ಲ, ಇಡೀ ನಮ್ಮ ಉತ್ತರ ಕರ್ನಾಟಕದ ಜನತೆಯ ಹಣೆ ಬರಹವನ್ನು ಬದಲಾವಣೆ ಮಾಡಬೇಕು ಅನ್ನೋಂಥ ಸಂಕಲ್ಪದೊಂದಿಗೆ ಈ ಕೈಯಿಂದ ನಿರಂತರವಾಗಿ ಕೆಲಸ ಮಾಡಬೇಕು ಅನ್ನೋಂಥ ಕಾರಣಕ್ಕಾಗಿ ಈ ಹಣೆಯ ಮೇಲೆ ಮತ್ತು ಕೈ ಮೇಲೆ ನಾನು ಈ ಹಚ್ಚೆಯನ್ನು ಹಾಕಿಸಿಕೊಂಡಿದ್ದೇನೆ. ಎಲ್ಲ ಅಭಿಮಾನಿಗಳ ಒತ್ತಾಯದ ಮೇಲೆಗೆ ಪ್ರೀತಿಯಿಂದ ನಾನು ಇದನ್ನು ಮಾಡಿದ್ದೇನೆ. ದಯವಿಟ್ಟು ಎಲ್ಲ ಉತ್ತರ ಕರ್ನಾಟಕದ ಯುವಜನತೆ, ಸಾಹಿತಿಗಳು, ಚಿಂತಕರು, ಪೂಜ್ಯರು, ಎಲ್ಲ ರಾಜಕಾರಣಿಗಳು ಕೂಡ ಈ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕಾಗಿ ನೀವು ಧ್ವನಿಯನ್ನು ಎತ್ತಬೇಕು, ಬೆಂಬಲಿಸಬೇಕು ಅಂತ ತಿಳ್ಕೊಂಡು ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ. ಸರ್, ಈಗ ಈ ರೀತಿ ಹಚ್ಚೆಗಳನ್ನು ತಾವು ಅಷ್ಟೇ ಹಾಕಿಸ್ಕೊಂಡಿರ್ತಕ್ಕಂಥದ್ದು ಅಥವಾ ಇನ್ನಿತರರು ಇದ್ದಾರಾ ತಮ್ಮ ಅನುಯಾಯಿಗಳು? ನಾನು ನಿನ್ನೆ ರಾತ್ರಿ ಈ ಹಣೆಯ ಮೇಲೆ ಹಚ್ಚೆಯನ್ನು ಹಾಕಿಸ್ಕೊಂಡೆ. ಇದನ್ನು ಫೆಬ್ರವರಿ 1ನೇ ತಾರೀಕು ಹಾಕಿಸ್ಕೊಂಡೆ. ಈಗಾಗಲೇ ಸೋಷಿಯಲ್ ಮೀಡಿಯಾದೊಳಗೆ ನಾನು ಅದನ್ನು ಮತ್ತು ನನ್ನ ಗೆಳೆಯರು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಮಾಡಿದಾಗ ಬಹುತೇಕ ಜನರು ನನಗೆ ಫೋನ್ ಮಾಡಿ ಅಭಿನಂದನೆಯನ್ನು ಸಲ್ಲಿಸಿದರು. ನನ್ನ ಈ ಒಂದು ಅಭಿಮಾನಕ್ಕೆ ಅವರು ಧನ್ಯವಾದ ಹೇಳಿದರು. ಅನೇಕ ಗೆಳೆಯರು ಕೂಡ ನಾವು ಹಾಕಿಸ್ಕೊಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಅದನ್ನು ತಾವು ಭಾಳ ಶ್ರದ್ಧೆಯಿಂದ ಮಾಡಿರಿ. ಈ ಒಂದು ಪ್ರತ್ಯೇಕ ರಾಜ್ಯಕ್ಕಾಗಿ ನಾವು ಅವರಿವರ ಹಚ್ಚೆಯನ್ನು ಹಾಕಿಸ್ಕೋತೀವಿ. ಅದರ ಬದಲಾಗಿ ನಮ್ಮ ದೇಶದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಆಧ್ಯಾತ್ಮದ ಬಗ್ಗೆ ಪ್ರೇರಣೆಯನ್ನು ಉಂಟು ಮಾಡುವಂಥ ಇಂಥ ಹಚ್ಚೆಗಳನ್ನು ಹಾಕಿಸಿಕೊಂಡು ನಮ್ಮ ದೇಶ ಮತ್ತು ನಮ್ಮ ನಾಡನ್ನು ಕಟ್ಟುವ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡೋಣ ಅಂತ ತಿಳ್ಕೊಂಡು ವಿನಂತಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಏನು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾಗೇಶ್ ಗೋಲ್ಶೆಟ್ಟಿ ಅವರ ಮಾತಾಗಿತ್ತು. ಏನು ಇದೇ ಫೆಬ್ರವರಿ 20ರಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮತ್ತು ಇಲ್ಲಿನ ಏನು ಅಭಿವೃದ್ಧಿಯ ಪರವಾಗಿ ಚಿಂತನೆ ಮಾಡಿ ಸಾಕಷ್ಟು ವಿಷಯಗಳನ್ನ ಅವ್ರ ಮುಂದೆ ಪ್ರಸ್ತಾಪ ಮಾಡುವುದಾಗಿ ತಿಳಿಸಿದರು. ಇಂಥ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ ಐಹೊಳೆ. ನಮಸ್ಕಾರ.